ನನ್ನ ಪ್ರೀತಿಯ ನಮಸ್ಕಾರ. ಇವತ್ತು ನಾನು ಶೂಟಿಂಗ್ ಬಗ್ಗೆ ಹೇಳ್ತೀನಿ. ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಮುಂದೆ ಏನಾಗುತ್ತೆ, ಶೂಟಿಂಗ್ ಹಿಂದ್ಗಡೆ ನಾವು ಏನು ಮಾಡ್ತಿದ್ವಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾನು ಹೊಸ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಅಪ್ಪು ಗ್ಯಾರೇಜ್ ಅಂತ ಸಿನಿಮಾದ ಹೆಸರು. ಈ ಸಿನಿಮಾದ ಡೈರೆಕ್ಟ್ರು ಪ್ರವೀಣ್ ಅಂತ, ನನಗೆ ಹಳೆಯ ಪರಿಚಯ. ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ ಹೊಸಬ್ರು. ನಾನಿದ್ರಲ್ಲಿ ಕಾಮಿಡಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೋಡಿಯಾಗಿ ಡಿಂಗ್ರಿ ನಾಗರಾಜ್ ಅವರು ಮಾಡ್ತಿದ್ದಾರೆ. ನಾನು ನಾಳೆ ಬಂದು 1 hour ಆಯಿತು. ನಾನು ಕಾಯ್ತಾ ಇದ್ದೀನಿ. ಬೇರೆ ಕಡೆ ಶೂಟಿಂಗ್ ನಡೀತಾ ಇದೆ. ಇಲ್ಲಿಂದ 1.5 ಕಿಲೋಮೀಟ್ರ್ ದೂರ ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ನಮ್ಮದು ಈ ಕಡೆ ಬೇರೆ ಕಡೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಮುಂಚೆ ಏನಾಗುತ್ತೆ ಅನ್ನೋದೇನು ಅಂತಂದರೆ, ನಾವು ಬಂದು 1 hour ಆದರೂ ಕಾಯಬೇಕು, ಇಲ್ಲ 2 hour 3 hour ಆದರೂ ಕಾಯಬೇಕು. ಕೆಲವರಿಗೆ ಬೋರ್ ಆಗಿಬಿಡುತ್ತೆ, ಕೆಲವರಿಗೆ ಬೇಜಾರಾಗುತ್ತೆ, ಇಷ್ಟೊಂದು ಕಾಯಬೇಕಾ ಅಂದ್ಬಿಟ್ಟು ಕೆಲವ್ರು ಎಷ್ಟೋ ಜನ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಹೊರಟೋಗ್ತಾರೆ. ಆದರೆ ಪೇಷನ್ಸ್ ಇರಬೇಕು. ಯಾವತ್ತೂ ಅಷ್ಟೇ ಒಂದು ಆರ್ಟಿಸ್ಟ್ ಆಗಬೇಕು ಅಂತಂದರೆ ನಿಮಗೆ ಪೇಷನ್ಸ್ ತುಂಬ ಮುಖ್ಯ. ನೋಡಿ, ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡಿಟ್ಟು ಪೂಜೆ ಮಾಡಿ ಬಂದಿದ್ದೀನಿ. ಇನ್ನೂ ಮೇಕಪ್ ಹಾಕಿಲ್ಲ. ಇಲ್ಲಿ ಮೇಕಪ್ ಮ್ಯಾನ್ ಅವರು ಅಲ್ಲೆಲ್ಲ ಶೂಟಿಂಗ್ನಲ್ಲಿದ್ದಾರೆ. ಅವ್ರು ಬಂದಮೇಲೆ ಅವ್ರು ನಮಗೆ ಮೇಕಪ್ ಹಾಕ್ತಾರೆ. ಅದಾದಮೇಲೆ ಏನು ಸೀನು ಅಂತ ಡೈರೆಕ್ಟ್ರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಡೈಲಾಗ್ಸ್ ಕೊಡ್ತಾರೆ ಅಸೋಸಿಯೇಟ್ ಡೈರೆಕ್ಟ್ರ್ ಬಂದು. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ವಾತಾವರಣ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾವತ್ತೂ ಅಷ್ಟೇ ಪೇಷನ್ಸ್ ಇರಬೇಕು. ನೀವೆಷ್ಟು ಪೇಷನ್ಸ್ ಆಗಿರ್ತೀರ ಅಷ್ಟು ಮುಂದೆ ಬರ್ತೀರ. ಆಮೇಲೆ ಕೆಲವು ಸಿನಿಮಾಗಳಲ್ಲಿ, ಕೆಲವು ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಕಾಸ್ಟ್ಯೂಮ್ಸ್ ಆಗಲಿ ಅವರೇ ಕೊಡ್ತಾರೆ. ಒಡವೆಯಿಂದ ಆಗಲಿ, ಮೂಗ್ನತ್ತಿಂದ ಹಿಡಿದು ಕಾಲಿನ ಉಂಗುರವರೆಗೂ ಅವರೇ ಕೊಡ್ತಾರೆ. ಕೆಲವು ಬ್ಯಾನರಲ್ಲಿ ನಾವೇ ಕೋಆಪ್ರೇಟ್ ಮಾಡ್ತೀವಿ, ನಾವೇ ತಂದ್ಕೊಂಬರ್ತೀವಿ. ನಮ್ಗೆ ಹೇಳ್ತಾರೆ ಪಾತ್ರ ಈ ಥರ ಪಾತ್ರ ಅಂತ ಹೇಳಿದಾಗ ನಾವೇ ಬಟ್ಟೆಗಳು ತೊಗೊಂಬರ್ತೀವಿ. ನೋಡಿ, ನನ್ನ ಲಗೇಜ್ ಆಲ್ರೆಡಿ ಇಲ್ಲಿದೆ. ಇದು ನನ್ನ ಲಗೇಜ್. ಇದರಲ್ಲಿ ನನಗೆ ಇವತ್ತು 2 ಸೀರೆ ತೊಗೊಂಬರಕ್ಕೆ ಹೇಳಿದ್ದಾರೆ. 2 ಸೀರೆ ತಂದಿದ್ದೀನಿ. ಡೈರೆಕ್ಟ್ರು ಬಂದಮೇಲೆ ಅವರು ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ, ನನಗೆ ಕತೆ ಹೇಳ್ತಾರೆ. ಯಾಕೆಂದರೆ ನಾನು ಮೈಸೂರಲ್ಲಿದ್ದೆ ಮೊನ್ನೆ, ಸೊ ಹಾಗಾಗಿ ಫೋನಲ್ಲಿ ಕತೆ ಹೇಳೋಕ್ಕಾಗಲಿಲ್ಲ. ಈಗ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ನನಗೆ ನಾನು ಡಿಂಗ್ರಿ ನಾಗರಾಜ್ ಅವ್ರಿಗೆ ಕೂತ್ಕೊಂಡು ಕತೆ ಹೇಳ್ತಾರೆ. ಅದಾದಮೇಲೆ ನಾವು ಮೇಕಪ್ ಹಾಕ್ಕೊಂಡು ಶೂಟಿಂಗ್ ಶುರು ಮಾಡ್ತೀವಿ. ಫ್ರೆಂಡ್ಸ್, ಇಷ್ಟೊತ್ತು ಕಾದಿದ್ಕು ಈಗ ಗಾಡಿ ಬಂತು. ಈಗ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಜಾಕಿ ಜೊತೆ. ಓಕೆನಾ, ಗಾಡಿ ಬಂದಿದೆ. ಈಗ ಲೊಕೇಶನ್ಗೆ ಹೋದ್ಮೇಲೆ ಅಲ್ಲೋಗಿ ನಿಮಗೆ ಶೂಟಿಂಗ್ ತೋರಿಸ್ತೀನಿ. ಅಲ್ಲಿ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆನಾ? ಅವ್ರು ಬರ್ತಾವ್ರಾ? ನೋಡಿ, ಅಲ್ಲಿಗೆನಾ ಫಾಲೋ ಮಾಡ್ತೀನಿ. ಸ್ಪೀಡಾಗಿ ಹೋಗ್ಬೇಡ್ರಿ. ನಮಗೆ ಸ್ಪೀಡಾಗಿ ಓಡ್ಸಕ್ಕೆ ಬರೋದು. ಶೂಟಿಂಗ್ ಲೊಕೇಶನ್ ಬಂದಾಯಿತು. ಈಗ ನಾನು ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ಆಯಿತಾ? ಗುಡ್ ಮಾರ್ನಿಂಗ್. ಸರ್, ಅವರ ಮೇಕಪ್ ನಡೀತಾ ಇದೆ. ನಮ್ಮ ಮೇಕಪ್ ಮ್ಯಾನ್ ಆಯ್ತು ಸರ್ ಜೋಡಿ. ಸ್ವಲ್ಪ ಹೊತ್ತಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಮೇಕಪ್ ಆದಮೇಲೆ ನನ್ನ ಮೇಕಪ್ ಶುರು ಆಯಿತು. ಗುರು ಆನಂದ್ ನನ್ನ ಮೇಕಪ್ ಮಾಡ್ತಿದ್ದಾರೆ. ಹಳೇ ಮೇಕಪ್ ಮ್ಯಾನು, ಸೀನಿಯರ್ ಮೇಕಪ್ ಮ್ಯಾನು. ಹೇಗಿದೆಯಾ ಕಣೋ? ಎಷ್ಟು ವರ್ಷ ಆದ್ಮೇಲೆ ಇವತ್ತು ನೀವು ನೋಡ್ತಾ ಇದ್ದೀವಿ. ಮದುವೆಗಿದ್ರೆ ಮಾಡ್ಕೊಂಡ ಹೇಗೆ? ಹಾಗೆ ಏನು ಡೈರೆಕ್ಟ್ ಏನು ಹೇಳಿದ್ದಾರೆ? ಬ್ರೈಟ್ ಮೇಕಪ್ ಅಥವಾ ಬ್ರೈಟ್ ಮೇಕಪ್? ಮೊದಲೇ ಜನ ನನ್ನನ್ನು ಮ್ಯಾಮ್ ನೀವು ಎಷ್ಟು ಮೇಕಪ್ ಹಾಕೋತೀರ, ಎಷ್ಟು ಮೇಕಪ್ ಹಾಕೋತೀರಾ ಅಂತ ನನಗೆ ಹೇಳ್ತಾ ಇರ್ತಾರೆ. ನಿಜ ಹೇಳ್ಬೇಕಾದ್ರೆ ಖಂಡಿತ ನಾನು ಮೇಕಪ್ ಹಾಕೊಳ್ಳಲ್ಲ. ಆಮೇಲೆ ಶೂಟಿಂಗ್ ಇದ್ದಾಗ ಮಾತ್ರ ಮೇಕಪ್ ಹಾಕೋತೀನಿ ಒಂದು. ಆಮೇಲೆ
ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದರಲ್ಲಿ ನಿಮ್ಗೆ ಏನಕ್ಕೆ ಮೇಕಪ್ ಜಾಸ್ತಿ ಕಾಣುತ್ತೆ ಅಂದರೆ ಅದರಲ್ಲಿ ಫಿಲ್ಟರ್ ನಾವು ಮೇಕಪ್ ಹಾಕೊಳ್ಳಲ್ಲ, ಕಾಜಲ್ ಹಾಕೋತೀವಿ, ಲಿಪ್ಸ್ಟಿಕ್ ಹಾಕೋತೀವಿ, ಅದು ದಟ್ ಇಸ್ ನಾಟ್ ಮೇಕಪ್. ಇದು ಹಾಕ್ತೀವಲ್ಲ ಲಿಕ್ವಿಡ್, ಅದು ಮೇಕಪ್. ನಾವು ಫಿಲ್ಟರ್ ಯೂಸ್ ಮಾಡ್ತೀವಿ. ಫಿಲ್ಟರ್ ಹಾಕಿದ ತಕ್ಷಣ ಒಂದು ಮೇಕಪ್ ಕಾಣಂಗೆ ಕಾಣುತ್ತೆ. ಅದಕ್ಕೆ ಸುಮಾರು ಜನ ಎಷ್ಟು ಹಾಕೋತೀರ ಮೇಕಪ್ ಅಂದರೆ ಖಂಡಿತ ಮೇಕಪ್ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ಕು ಒಂದು ಕಾಜಲ್, ಅದು ಮೊದಲಿಂದನೂ ಅದು ಅಭ್ಯಾಸ. ಕಾಜಲ್ ಹಾಕೊಳ್ಳೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು. ರಸ್ತಾ ಇದ್ದಾರೆ. ಹೌದಾ, ಬಂದ್ರೆ ಇಲ್ಲಿ ಆಟೋ ಮಾಡ್ಬಿಡು, ಇಲ್ಲಿ ಇಲ್ಲ ಸರ್ ನಮ್ಮ ಬ್ಯಾಗಲ್ಲಿ ಆಮೇಲೆ ಈ ಕಣ್ಣು ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದು ಕಾಜಲ್ ಅಲ್ಲ, ಅದು ನನ್ನ ಮಚ್ಚೆ. ನೋಡಿದ್ರ ಮೇಕಪ್ ಹೇಗೆ ಹಾಕ್ತಾರೆ ಅಂತ. ಸ್ವಲ್ಪ ಫಿನಿಶ್ ಆದ್ಮೇಲೆ ಆಮೇಲೆ ನಿಮಗೆ ತೋರಿಸ್ತೀನಿ. ನನ್ನ ಮೇಕಪ್ ಆಯ್ತು, ನಾನು ಹೇಗೆ ಕಾಣ್ತಾ ಇದ್ದೀನಿ, ರೆಡಿನೂ ಅದೇ ಕಾಸ್ಟ್ಯೂಮ್. ಈಗ ನನಗೆ ಡೈಲಾಗ್ ಹೇಳ್ಕೊಡ್ತಾ ಇದ್ದಾರೆ. ಒಂದ್ಸಲ ಹೇಳಿ. ನೀವು ರೆಡಿ ಆಗಿದ್ರೆ ಯಾರೋ ಸ್ವಾಮೀಜಿಗಳು ಬಂದರೆ ಸ್ವಾಮೀಜಿಗಳನ್ನ ನಮ್ಮ ಇಟ್ಕೊಳಕ್ಕಂತ ಹೋಗ್ತಾರೆ. ಅವಾಗ ನಿಮ್ಮ ಯಜಮಾನ್ರು ಹೇಳ್ತಾರೆ, ಏನು ಅಮ್ಮವರು ಇಷ್ಟು ರೆಡಿ ಆಗ್ಬಿಟ್ಟು ಎಲ್ಲ ಹೊಟ್ಟಿದ್ರಿ ಅಂದ ತಕ್ಷಣ ಅಲ್ಲಿ ಅಯ್ಯೋ ಕಂದಿಸಪ್ಪ ಸ್ವಾಮೀಜಿಗಳು ಬರ್ತಿದ್ದಾರೆ, ನಮ್ಮಿಬ್ಬರು ಆರೋಗ್ಯ ಸಮಸ್ಯೆಗಳು ವಿಚಾರಿಸ್ಕೊಂಡು ಇಷ್ಟು ವರ್ಷ ಆಗಿಲ್ವಲ್ಲ ಅದ್ರ ಬಗ್ಗೆ ಕೂಡ ವಿಚಾರಿಸ್ಕೊಂಡು ಏನೇ ಅದು ಅಯ್ಯೋ ಕಂಜಸಪ್ಪ, ಇಷ್ಟು ವರ್ಷ ನಮಗಾಗಿಲ್ವಲ್ಲ, ಅದಕ್ಕೆ ಸ್ವಾಮೀಜಿ ಹತ್ರ ನಮ್ಮ ಆರೋಗ್ಯ ವಿಷಯನ ವಿಚಾರಿಸಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಕೂಡ ವಿಚಾರಿಸ್ಕೊಂಡು ಅದನ್ನು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ. ಏನೇ ಅದು ಅಂತ ಹೇಳ್ತಾರ ಸ್ವಲ್ಪ. ಅವಾಗ ಅವ್ರ ಸಣ್ಣ ರಿಯಾಕ್ಷನ್, ಮಕ್ಕಳು ಅಯ್ಯೋ ಮಕ್ಕಳ ಬಗ್ಗೆ ರೀ ನೋಡಿ, ಇದೇ ಥರನೇ ಡೈಲಾಗ್ ಹೇಳ್ಕೊಡ್ತಾರೆ. ನೀವು ಬಂದಾಗ ನಿಮಗೂ ಹೇಳ್ಕೊಡ್ತಾರೆ. ಟೋಕನ್ ಹಾಕಕ್ಕೆ ಟೋಕನ್ ಕೊಡಕ್ಕೆಲ್ಲ ಕರೀತಿರೋದು, ಟೋಕನ್ ಹಾಕಕ್ಕೆ. ಓಕೆ, ಟೋಕನ್ ಹಾಕೊಳ್ಳೋಕ್ಕೆ ಫೈನ್. ಇವಾಗ ಅಲ್ಲಿವರೆಗೂ ಶಾರ್ಟ್, ಅದು ಒಂದು ಶಾರ್ಟ್ ಅಲ್ಲಿವರೆಗೂ. ಓಕೆ ಫೈನ್ ಸರ್, ರೆಡಿ. ಫುಲ್ ರೆಡಿ ಕೊಟ್ಬಿಡ್ತೀನಿ. ಸರಿ ಸಾಕಷ್ಟು, ಇದು ಆಮೇಲೆ ಮತ್ತೆ. ಇವರು ನಮ್ಮ ಡೈರೆಕ್ಟರ್ ಪ್ರವೀಣ್ ಸರ್, ನಮ್ಮ ಫಿಲ್ಮ್ ಡೈರೆಕ್ಟರ್ ಪ್ರವೀಣ್ ಸರ್. ವಿಜಯ್ ಪ್ರವೀಣ್. ಎಲ್ಲ ಶೂಟಿಂಗ್ಗಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಮುಂದೆ ಹೋಗ್ತೀವಲ್ವಾ, ಆಗ ಫಸ್ಟು ನಾವು ಕ್ಯಾಮ್ರಾಗೆ ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ನಮ್ಮನ್ನು ಕ್ಯಾಮ್ರಾ ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸುತ್ತೆ. ನಾವು ಕ್ಯಾಮ್ರಾ ಮುಂದೆ ಬರ್ತೀವಿ, ಅದು ನಮಗೆ ದೇವರಿದ್ದಾಗೆ. ಇದು ನಮ್ಮ ದೇವಸ್ಥಾನ, ಕ್ಯಾಮ್ರಾ ನಮ್ಮ ದೇವರು. ಅದಕ್ಕೆ ದೇವರ ಆಶೀರ್ವಾದ ತಗೊಂಡು ಕ್ಯಾಮ್ರಾಗೆ ಮುಟ್ಟಿ ನನಗೆ ಎಲ್ಲ ಡೈಲಾಗ್ನು ಒಂದು ಟೇಕಲ್ಲಿ ಓಕೆ ಮಾಡೋಕ್ಕೆ ನಮಗೆ ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವರಿಗೆ ನಮಸ್ಕರಿಸಿ ಆಮೇಲೆ ಆ್ಯಕ್ಟಿಂಗ್ ಶುರು ಮಾಡಬೇಕು. ಹಾಗೆ ಡೈರೆಕ್ಟರು ಪೂಜಾರಿ. ಯಾಕೆಂದರೆ ನಮ್ಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ದೇವರು ಪೂಜೆ ಮಾಡಬೇಕು, ಯಾವ ರೀತಿ ಮಂತ್ರ ಹೇಳಬೇಕು ಅಂತ ಹೇಳ್ಕೊಡೋರು ಪೂಜಾರಿ ಅಲ್ವಾ. ಅದೇ ಥರ ನಮ್ಮ ಶೂಟಿಂಗ್ನಲ್ಲಿ ನಮಗೆ ಹೇಳ್ಕೊಡೋವಂಥ ಡೈರೆಕ್ಟ್ರೇ ಪೂಜಾರಿ. ಆಮೇಲೆ ಕ್ಯಾಮ್ರಾಮನ್ ಇದ್ದಾರಲ್ಲ, ಅವರು ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಏಕೆಂದರೆ ನಾವು ಏನು ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡೋದೇ ಕ್ಯಾಮ್ರಾಮನ್. ನಮ್ಮ ಕ್ಯಾಮ್ರಾಮನ್ ಇವರು ನಮಗೆ ತುಂಬ ಮುಖ್ಯ. ನಮ್ಮನ್ನು ಕ್ಯಾಪ್ಚರ್ ಮಾಡೋದೇ ಕ್ಯಾಮ್ರಾಮನ್. ಸರ್ ಅವಳು ಯಾವುದೋ ಒಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದಾಳೆ, ಮತ್ತು ಹೊಸ ಸಿನಿಮಾ ಯಾವುದಾದ್ರು ಮಾಡಿದ್ರಾ ಮಗಳ ಜೊತೆ? ಹೌದಾ? ಹಾಂ ಹಾಂ ಹಾಂ. ಧರ್ಮಸ್ಯ. ಓ, ಅದು ತುಂಬ ಹಳೆ ಸಿನಿಮಾ. ಹೌದು.
ಹಳೇ ಸಿನಿಮಾ. ಈಗ ಮೇಯ್ನ್ ಆಗಿ ನಮ್ಮ ಡೈರೆಕ್ಟರ್ ಜೊತೆ ಒಬ್ರು ಇರಲೇಬೇಕಲ್ವಾ, ಅಂದರೆ ಅಸೋಸಿಯೇಟ್ ಆಗಿ ಅವರು ಸ್ಕ್ರೀನ್ ಪ್ಲೇ ಡೈಲಾಗ್ಸು ಅದೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡೋರು, ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆಗಲಿ ಮಾಡೋರು ಯಾರು ಗೊತ್ತಾ? ಸಾಧನಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕೂಡ. ಹಾಂ, ಸೊ ಹಾಯ್ ಹೇಳಿ ನಮ್ಮ ಮ್ಯಾಮ್. ಹಾಯ್, ನಮಸ್ತೆ ಎಲ್ಲರಿಗೂ. ನಿಮ್ಗೆ ಹಾಯ್ ಹೇಳಿದ್ರು. ಥ್ಯಾಂಕ್ ಯು. ನನ್ನ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದಾರಲ್ಲ ಅವ್ರಿಗೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಏನಾಗುತ್ತೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಅವರು ಸಿನಿಮಾದಾಗ ಬಂದಾಗ ಹಿಂಗೆಲ್ಲ ಇರುತ್ತಾ, ನಾವು ಇದಕ್ಕೆ ಮ್ಯಾಮ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಅವರು ನಮ್ಮ ಸ್ಟೂಡೆಂಟ್ಸ್ ಥರ. ಹಾಂ ಮ್ಯಾಮ್, 100% ಹಾಗಾಗಿ ಅದಕ್ಕೆ ಅವರಿಗೆ ಬೇಸಿಕ್ ನಾಲೆಜ್ ಅಂದ್ರೆ ಇಲ್ಲಿ ಸಿಕ್ಬಿಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್, ಬಾಯ್. ಇನ್ನು ಸ್ವಲ್ಪ ಹೊತ್ತಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ಹೇಳ್ತೀರಾ ಸರ್ ನೀವು? ನಾನು ಹೇಳ್ತೀನಿ ಸರ್. ಮಾಡ್ರಿ ಸರ್. ರೆಡಿ ಸಂಗತಿ? ಹಾಂ ಸರ್, ರೆಡಿ. ಒಂದು ನಿಮಿಷ ಮಾಡಿ ಬರ್ತೀವಿ ಸರ್. ಒಂದು ನಿಮಿಷ ಮಾಡ್ಕೊಂಡು ಇದೀರಿ ಮಮ್ಮಿ ನಮ್ದು ದೂಸರ ಮಾತಿಲ್ಲ, ಏಕ್ ಮಾತು ದೋಗ್ ತಗೊಳ. ನಮ್ಮ ಹುಡುಗರು ನುಕ್ ಹೊಡಿತಾರೆ ಗೊತ್ತಾ? ಈ ನಾಗಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಓ, ಏನಮ್ಮರು ನಿಮ್ಮ ಸೀರೆ ಉಟ್ಕೊಂಡು ಮೈ ತುಂಬ ಸೆಂಟ್ ಹಾಕೊಂಡು ಹೊಡ್ತಿದ್ರಲ್ಲ, ಯಾವ ದೇವ್ರ ಪೂಜೆ ಮಾಡ್ತಿದ್ರು? ನೋಡಕ್ ಹೊಡ್ತಿದ್ರು, ಗಂಡದೇವ ಹೆಣ್ಣದೇವ. ನಾನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಪೂಜಾರಿ ನಿಂತ್ಕೊಳಕ್ಕೆ. ಬೇಗ 5,000 ಒಂದೊಂದು ದಕ್ಷಿಣೆಗೆ ದುಡ್ಡು ಕೊಡಿ. 5,001 ರೂಪಾಯಿ? ದಟ್ಸ್ ಆಲ್. 5,001 ರೂಪಾಯಿ ನಮ್ಮನೆ ಒಂದು ತಿಂಗಳ ಅವಷ್ಟು ನಮ್ಮನೆ ರೇಷನ್ ಬರುತ್ತಲ್ಲೇ, ಅದನ್ನ ತಗೊಂಡು ಪೂಜಾರಿ ಉಂಡಿಗೆ ಹಾಕ್ತೀಯಾನೆ? ಗೊತ್ತಿದೆ ನನಗೆ. ನಮ್ಮಿಬ್ಬರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ರೀ. ನಮ್ಮಿಬ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀನಿ ರೀ. ಹಾಗೆ ಅದ್ರ ಬಗ್ಗೆ ಕೇಳ್ಕೊಂಡ್ ಬರ್ತೀನಿ. ಮಕ್ಕಳ ಬಗ್ಗೆ. ಈ ವಯಸ್ಸಲ್ಲಿ ಅದೆಲ್ಲ ಬೇಕೇನ? ನಿಮಗ್ ಬೇಡ, ನನಗ್ ಬೇಕು. ಅಷ್ಟೊತ್ತಿಗೆ
ಟೈಗರ್ ಚೇಂಜ್ ಅಷ್ಟೇ ಅಂತ ಇದು ನಾನು ತಗೊಳ್ಳಿ. ಹಲೋ ಫಸ್ಟ್ ಹಲೋ ತಗೊಳ್ಳಿ. ಹಲೋ ಇರ್ರಿ ಇರ್ರಿ ಸ್ವಾಮೀಜಿ ಮಾತಾಡ್ತಾವ್ರೆ. ಇರ್ರಿ ಅವ್ರು ಮಾಡ್ತಾವ್ರೆ. ಹಲೋ ಹಲೋ ನೀವು ನೀರು ತಗೊಳ್ಳಿ ಸರ್. ನೀರು ತಗೊಳ್ಳಿ. ಏನು ಹೇಳಕ್ ಹೋಗಿ? ಏನ್ರಿ ಏನದು? ಮಾಡ್ತಾವೆ ಅವರು ಏನ? ಫೋನ್ ಕಾಲ್ ಮಾಡ್ತಾರೆ. ಸುಮ್ಮನೆ ಕೂತ್ಕೋತೀರಾ? ಅಲ್ಲಿವರೆಗೂ ಹೇಳಿ ಪೂಜಾರೆ. ಹೇಳಿ ಸ್ವಾಮೀಜಿ. ಹೇಳಿ ಸ್ವಾಮಿ. ಹೇಳಿ ಸ್ವಾಮೀಜಿ. ಇಲ್ಲಿವರೆಗಿದೆ ಅದು. ಆಯ್ತಾಯ್ತು. ಹಾ ಬಂದ್ಬಿಡ್ತೀನಿ. ಈಗ ಹೊರಟೆ. ಅಲ್ಲಿವರೆಗೂ ಓಕೆ ರೆಡಿ ಸರ್. ಆಕ್ಷನ್. ಫೋನ್ ರಿಂಗ್ ಆಯ್ತು. ಹಲೋ ಕ್ಯಾಲಿ ಬ್ಯಾಕ್. ಸ್ವಲ್ಪ ಇರ್ರಿ. ಶೋ ಏನ್ರಿ ಅವ್ರು ಮಾಡ್ತಾವೆ. ಏನದು? ಫೋನ್ ಕಾಲು. ಹೇಳಿ ಪೂಜಾರೆ. ಮಗಳೇ 11 ಗಂಟೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ಇದೆ. ಆದಷ್ಟು ಬೇಗ ಬಂದು ಟೋಕನ್ ತಗೊಳ್ಳಿ. ಆಯ್ತು ನಾನು ಬಂದು ಟೋಕನ್ ತಗೋತೀನಿ. ಅವ್ರು ಟೋಕನ್ ತೊಗೊಳಕಲ್ಲ ಕರಿತಿರೋದು. ಟೋಕನ್ ತಗೊಳಕಲ್ಲ ಕಣೆ, ಟೋಕನ್ ಹಾಕೋಕೆ. ಅನ್ಕೊಂಡಿರ್ರಿ. ನೀವು ಮಾಡಲ್ಲ, ಮಾಡೋದು ಬಿಡಲ್ಲ. ಅಮ್ಮಕ್ಕೊಂಡಿಡ್ರಿ. ನೀವು ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ. ಬನ್ನಿ. ಹಲೋ ಹಾ ಸ್ವಾಮೀಜಿ. ಮಗಳೇ 11 ಗಂಟೆಗೆ ಸುಮ್ಮನೆ ಫುಲ್ಲು. ಹೇಳಿ ಸ್ವಾಮೀಜಿ. ಒಂದು ನಿಮಿಷ ಇಲ್ಲಿ ಕನ್ಫ್ಯೂಷನ್ ಫುಲ್ಲು. ಹಲೋ ಸರ್. ಸುಮ್ಮನೆ ರೀ ಅವ್ರು ಮಾಡ್ತವ್ರೆ. ಏನದು? ಫೋನ್ ಕಾಲು. ಹೇಳಿ ಸ್ವಾಮೀಜಿ. ಮಗಳೇ 11 ಗಂಟೆಗೆ ನಿನ್ನ ಅಪಾಯಿಂಟ್ಮೆಂಟ್ ಇದೆ. ಆದಷ್ಟು ಬೇಗ ಬಂದು ಟೋಕನ್ ತಗೊಳ್ಳಿ. ಆಯ್ತಾಯ್ತು ನಾನು ಬಂದು ಟೋಕನ್ ತಗೋತೀನಿ. ಅವ್ರಿಗೆ ಟೋಕನ್ ತಗೊಳಕ್ಕೆ ಕರಿತಿರೋದು. ಅವ್ರು ಕರಿತಿರೋದು ಟೋಕನ್ ತಗೊಳಕಲ್ಲ ಕಣೆ, ಟೋಕನ್ ಹಾಕೋಕೆ. ಅನ್ಕೊಂಡಿರ್ರಿ. ಸುಮ್ಮನೆ ಸಾಕು. ನೀವು ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ. ಅದೇನೆ ಅಂದ್ರೇನೆ ಒಳ್ಳೆ ಕೆಲ್ಸನ ಅವ್ರು ಮಾಡ್ತೀನಿ ಅಂತವ್ರೆ, ನೀವು ಬಿಡ್ತಾ ಇಲ್ಲ. ಅವ್ರು ಮಾಡ್ತೀನಿ ಅಂತಾರೆ, ನೀವು ಮಾಡೋಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ನೀವು ಅಂದ್ಕೊಟ್ಟಾಗ ಅಲ್ಲಿ ಫ್ರೇಮ್ ಶೇಕ್ ಮಾಡ್ಬಿಡ್ತೀನಿ. ಆ ಥರ ದೋಚ್ಕೊಂಡು ಹೋಗ್ಬಿಟ್ಟಾರ. ಬೇಜಾರು ಮಾಡ್ತೀರಿ ಕಣೆ. ಒಂದ್ಸಾರಿ ನಮ್ಮ ಬಾಸ್ಕೊಂಡು ಏನಂತ ಗೊತ್ತಾ? ಇಂಥ ಪೂಜೆ ಪುರಸ್ಕಾರ ನನ್ನ ಜೀವನದಲ್ಲಿ ಬೇಜಾರು ಮಾಡ್ಬಿಟ್ಟಿದ್ದೀನಿ ಕಣೆ. ಒಂದ್ಸಾರಿ ನಮ್ಮ ಬಾಸ್ಕೊಂಡು ಏನಂತ ಗೊತ್ತಾ? ಏನು? ಇಂಥ ಪೂಜೆ ಪುರಸ್ಕಾರ ನನ್ನ ಜೀವನದಲ್ಲಿ ಬೇಜಾರು ಮಾಡ್ಬಿಟ್ಟಿದ್ದೀನಿ ಕಣೆ. ಒಂದ್ಸಾರಿ ನಮ್ಮ ಬಾಸ್ಕೊಂಡು ಏನಾಯ್ತು ಗೊತ್ತಾ? ಏನಾಯ್ತು? ನೀವು ಹೋಗಿದ್ದು ರಾಂಗ್ ನಂಬರ್ಗೆ, ನಾವು ಹೋಗ್ತಾ ಇರೋದು ರೈಟ್ ನಂಬರ್ಗೆ. ಕ್ಯಾಶ್ ಪ್ಲೀಸ್. ಫೋನ್ ಪೇ ಮಾಡ್ತೀನಿ ಹೋಗಿ. ನನ್ನ ಗಂಡ ಕೈಯಲ್ಲಿ ಆಗ್ತಿದ್ರೆ ಮಾತಿಗೆ ಏನೂ ಕಡಿಮೆ ಇಲ್ಲ. ಫೋನ್ ಪೇ. ಹಿಂಗೆ ಮಾಡ್ಬಿಡ್ತಾಳೆ, ಹೋಗ್ಬಿಡ್ತಾಳೆ. ನಮ್ಗೆ 4 ತಿಂಗಳು ಎಣ್ಣೆ ನೀರು ಬೇಡ ಬೇಡ. ಆಕ್ಷನ್. ನೋಡ್ತಾ ಇರಿ, ನೋಡ್ತಾ ಇರಿ. ಯಾವಾಗಲೂ ಕನ್ಸು ಕಾಣೋದೇ ಆಯ್ತು. ಏನು ಫೋಕಸ್ ಹೋಯ್ತಾ? ಫೋಕಸ್ ಹೋಯ್ತು. ರೆಡಿ. ರೋಲಿಂಗ್. ರೆಡಿ. ಆಕ್ಷನ್. ಬರೀ ಕನ್ಸ್ಕೊಂಡೇ ಆಗೋದು ಅಪ್ಪಂದು. ಏನು ಮಾಡಲ್ಲ. ಏನು? ನೀವು ಹೋಗಿದ್ದು ರಾಂಗ್ ನಂಬರ್ಗೆ, ಈಗ ನಾನು ಹೋಗ್ತಾ ಇರೋದು ರೈಟ್ ನಂಬರ್ಗೆ. ಕ್ಯಾಶ್ ಪ್ಲೀಸ್.
ಹೋಗಿ ಫೋನ್ ಪೇ ಮಾಡ್ತೀನಿ ಹೋಗಿ. ಕೈಯಲ್ಲಿ ಮಾಡಕ್ಕಾಗಲ್ಲ ಅಂದ್ರು ಮಾತಿಗೆ ಕಡಿಮೆ ಇಲ್ಲ ನಂಗೆ ಗೊತ್ತಿಲ್ಲ. ಫೋನ್ ಪೇ ಬೇಡ. ಹಿಂಗೆಲ್ಲ ಮಾಡ್ಬಿಟ್ಟು ಹೊಟ್ಟೋಗ್ತಾಳೆ. ನನಗೆ 4 ತಿಂಗಳು ಎಣ್ಣೆ ಸಾಲ ಬೇಡ. ಈಗ ಅದೊಂದೇ ಒಂದು ಕ್ಲೋಸ್ ಶಾಟ್ ಅಷ್ಟೇ ತಾನೇ ಇದು. ಎರಡು close. ಅದೊಂದು ಡೈಲಾಗ್ ಕಂಜಸಪ್ಪ ಇವಾಗ ಅದನ್ನ ಹೇಳ್ಬೇಕಲ್ಲ ಅದೇ ತಾನೇ ಕಂಜಸಪ್ಪ ಸರಿ ಹಮ್ಮಿಕೊಂಡಿರಿ ಅದು ಕಂಜಸಪ್ಪ ಸ್ವಾಮೀಜಿಗಳು ಬಂದವರೆ ಸ್ವಾಮೀಜಿಗಳು ಬಂದಿದ್ದಾರೆ. ನಮ್ಮಿಬ್ಬರು ಆರೋಗ್ಯ ಬಗ್ಗೆ ವಿಚಾರಿಸ್ಕೊಳಕ್ ಹೋಗ್ತಾ ಇದೀನಿ. ಹಾಗೆ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ. ಅದು ಅದೇ ಸೇಮ್ ಅಲ್ವಾ ಅದೊಂದು. ಅದಾದ್ಮೇಲೆ ಇನ್ನೊಂದು ಮಾಡಿಕೊಂಡಿರಿ ಇನ್ನೊಂದು ಯಾವ್ದಾದ್ರು ಹಮ್ಮಿಕೊಂಡಿರಿ. ನೀವು ಮಾಡೋದು ಮಾಡೋರು ಬಿಡಲ್ಲ, ಹಮ್ಮಿಕೊಂಡಿದ್ರಿ. ನೀವು ಮಾಡೋಣ ಇನ್ನೊಬ್ರು ಮಾಡೋಣ ಮಾಡೋರು ಬಿಡಲ್ಲ. ಅವರೇ ನಂಗಿರೋ ಮೇಡಮ್ ಸ್ವಲ್ಪ ಹಂಗೆ ನಾರ್ಮಲ್ ಆಗಿ ಕುಂತ್ಕೊಳ್ಳಿ ಈಗ. ಈಗ ಸರ್ ಒಂಚೂರು ಬ್ಯಾಲೆನ್ಸ್ ಒಬ್ಬರು ಇದ್ದಿಲ್ವಾ? ಹಾಂ ಸರ್ ಒಬ್ಬರು ತಾನೆ? ಇಲ್ಲ ನಿಮ್ಮ ಸಜೆಷನ್ ಸರ್. ಒಬ್ಬರು ತಾನೆ? ಹೌದು ರೆಡಿ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ. ಆಕ್ಷನ್. 1 ತಿಂಗಳು ರೇಷನ್ ಕಣೆ ಅದು ತಗೊಂಡೋಗ್ಬಿಟ್ಟು ಸ್ವಾಮೀಜಿ ಉಂಡಿಗೆ ಹಾಕ್ತೀನಿ ಅಂತಿದ್ಯಲ್ಲೇ. ಅಯ್ಯೋ ಕಂಜೂಸಪ್ಪ ನಾನು ಹೋಗ್ತಾ ಇರೋದು ಸ್ವಾಮೀಜಿಗಳನ್ನ ನೋಡಕ್ಕೆ. ನಮ್ಮಿಬ್ಬರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಳಕ್ ಹೋಗ್ತಾ ಇದ್ದೀನ್ರಿ. ಹಾಗೆ ಅದ್ರ ಬಗ್ಗೆ ಕೇಳಕ್ ಹೋಗ್ತಾ ಇದ್ದೀನಿ. ಮಕ್ಕಳ ಬಗ್ಗೆ ಈ ವಯಸ್ಸಲ್ಲಿ ಅದೆಲ್ಲ ಬೇಕೇನೆ. ನಿಮಗ್ ಬೇಡ, ನನಗ್ ಬೇಕು. ಕಳಿತಿರೋದು ಟೋಕನ್ ತಗೊಳಕಲ್ಲ, ಟೋಕನ್ ಹಾಕಕ್ಕೆ. ಅಮ್ಮಕೊಂಡಿರ್ರಿ, ನೀವು ಮಾಡಲ್ಲ ಇನ್ನೊಬ್ರಿಗೂ ಮಾಡಕ್ ಬಿಡಲ್ಲ. ಸುಮ್ಮನೆ ಇರಿ ಸಾಕು. ಪುನಃ ಕೊಡ್ತೀನಿ ಅದೊಂದು ಆ್ಯಪಿಯಲ್ಲಿ ಕಟ್ ಅಂತ ನೋಡಿ ಅದೇನು ಸರಿ. ಆಮೇಲೆ ಅವ್ರು ಡ್ರೀಮ್ಗೆ ಹೋಗ್ತಾರಲ್ಲ ಅದು ಕಟ್ ಮಾಡಿ ಹಾಂ ಓಕೆ ರೆಡಿ ಕಟ್ ಅಂತ ರೋಲಿಂಗ್. ಹಾಂ ಡ್ರೀಮ್ಗೆ ಹೋಗ್ತಾರೆ ನೋಡಿ. ಡ್ರೀಮಲ್ಲಿ ಇದ್ದಾರೆ ಹಂಗೆ ನೋಡ್ಕೊಂಡು ಹತ್ರ ಬನ್ನಿ. ಬರೀ ಕನ್ಸು ನೋಡೋದೇ ಆಯ್ತು ಈ ಅಪ್ಪಂದು. ಕೈಯಲ್ಲಿ ಮಾತ್ರ ಏನು ಆಗಲ್ಲ. ಯಾವ್ದ್ರ ಬಗ್ಗೆ ಅವ್ರು ಮಾಡ್ತಾವ್ರೆ ಕಣೆ. ಏನೇ ಏನೇ ಮಾಡ್ತಿದ್ದಾರೆ? ಇಲ್ಲಿ ಅವ್ರು ಮಾಡ್ತಾರೆ. ಯಾರೇ ಯಾರು ಫನ್ನಿಂದ ಯಾರೇ ಯಾರೇ ಆದರ್ಶ ಇನ್ನೊಂದು ಯಾರೇ ಫನ್ನಿ ರಿಯಾಕ್ಷನ್ ಬೇಡ. ಯಾರೇ ರೆಡಿ ಸರ್? ರೆಡಿ ಸರ್. ಎಲ್ಲ ಮಜಾ ರೆಡಿ ಸರ್? ರೆಡಿ ಸರ್. ಆರ್ಡರ್ ಕೊಡ್ತೀಯಣ್ಣ. ಹಿಂಗೆ ಅಂತೀರ ಅದನ್ನೇ ಅದು ಮಾಡ್ತೀರಾ? ಅದಂತೇನೆ ಅವಳು ಸರಿ ಸ್ವಲ್ಪ ಇದು ಮಾಡ್ತಿದ್ದಾರೆ. ಹಾಂ ಓಕೆ ಡನ್. ಲಿಪ್ಸ್ಟಿಕ್ ಅನ್ಸ್ಕೊಂಡಲ್ಲ ಇದು ಡೈಲಾಗ್ ಹೇಳ್ತೀನಿ, ಅದಕ್ಕೆ ಒಂದು ವ್ಯತ್ಯಾಸವಾಗಿರುವಂಥ ರಿಯಾಕ್ಷನ್ಸ್ ಕೊಡಿ. ಓಕೆ ರೆಡಿ? ಹೌದಾ? ರೆಡಿ ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್. ರೆಡಿ ಆಕ್ಷನ್. ಮಗಳೇ 11 ಗಂಟೆಗೆ ಬಂದು ಟೋಕನ್ ತಗೊಳ್ಳಿ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಟೋಕನ್ ಸಿಗುತ್ತೆ. ಅಣ್ಣ ರಿಯಾಕ್ಷನ್ಸ್ ಬೇಕಣ್ಣ. ಅದೇ ಟೋಕನ್ ಅಂತ ಕೇಳ್ತಾರಲ್ಲ? ಅಲ್ಲ ಫೋನ್ ಮಾತಾಡೋದು ಟೋಕನ್ ಅಂತ ಟೋಕನ್ ಹೇಳು ಅಂತಾರೆ. ಬಟ್ ಪ್ರವೀಣ್ ಸರ್ ನನ್ನನ್ನು ಮರ್ತಿಲ್ಲ. ಸುಮಾರು ವರ್ಷಗಳ ಹಿಂದೆ ರಾಪಾಳದ ಪವಾಡ ಪುರುಷ ಸಂತ್ಯಾಲ್ ಲೋರೆನ್ಸ್ ಎಂಬ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದ್ಭುತ ಅಲ್ಲ, ಅದು ಒಂದು ದೇವ್ರ ಸಿನಿಮಾ ಆಗಿರೋದ್ರಿಂದ ಅವರೊಂದು ಆ ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ ನಡ್ಕೊಂಡು ಬರಬೇಕಿತ್ತು. ಆ ಸಾಂಗಲ್ಲಿ ನಡ್ಕೊಂಡು ಬಂದಾಗ ಅವರ ಕಾಲು ಮುಂತಾಳು ಅನ್ನೋದಿದೆಯಲ್ಲ ಅದು ಫುಲ್ಲು ತರ್ಚೋಗಿತ್ತು.
ಅದಾದ ನಂತರ ಅದು ಒಂದು ವಾರ ತನಕ ನೋವನ್ನು ಪಟ್ಟಿದ್ದಾರೆ. ಆ ಸಿನಿಮಾ ಅದ್ಭುತವಾಗಿ ನಮ್ಮ ಮಂಗಳೂರು ಕಡೆ ತುಂಬ ಚೆನ್ನಾಗಿ ಓಡಿದೆ. ಅದೊಂದು ತುಂಬ ದಿನದ ಮನಸ್ಸಿತ್ತು, ಆದರೆ ತುಂಬ ಟೈಮ್ ಆಯಿತು, ಮೇಡಮ್ ಜೊತೆ ಕೆಲಸ ಮಾಡೋಕ್ಕಾಗಲಿ. ಈಗ ಪುನಃ ಸೇರಿದ್ದೀವಿ, ಇನ್ನು ನಿರಂತರವಾಗಿ ನಮ್ಮ ಜೊತೆ. ಅವರೇ ನನ್ನ ಕರೆದು ನನಗೆ ಅವರ ಸಿನಿಮಾದಲ್ಲಿ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಅಪ್ಪು ಗ್ಯಾರೇಜ್ ಅಂತ ಸಿನಿಮಾ ಇವಾಗ ಮಾಡ್ತಾ ಇರೋದು. ಹೌದು. ಹಾಗೆ ಸರ್, ನಮ್ಮ ಸ್ಟೂಡೆಂಟ್ಸ್ಗಳಿಗೂ ನೀವು ಖಂಡಿತ ಆಡಿಷನ್ ಮಾಡಕ್ಕೆ ಬರ್ತೀರಲ್ಲ ನಮ್ಮ ಇನ್ಸ್ಟಿಟ್ಯೂಟ್ಗೆ? ಖಂಡಿತ ಬರ್ತೀನಿ ಮೇಡಮ್. ಯಾಕಂದರೆ ಹೊಸ ಕಲಾವಿದರಿಗೆ, ಹೊಸ ಮಕ್ಕಳಿಗೆ, ಹೊಸ ಹುಡುಗರಿಗೆ ಈಗ ಆದಷ್ಟು ಬೇಗ ನಾನು ಒಂದು ಮಕ್ಕಳ ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ಖಂಡಿತ ಅವಕಾಶ ಕೊಡ್ತೀನಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ. ನಮ್ಮ ಸಿನಿಮಾದಲ್ಲಿ ಯಾವತ್ತೂ ನಿಮಗೊಂದು ಅವಕಾಶ ಇದ್ದೇ ಇದೆ. ಯಾಕಂದರೆ ಅದು ರೇಖಾ ಮೇಡಮ್ ಅಂದರೆ ಒಂದು ಒಳ್ಳೆಯ ದಿನ, ಒಳ್ಳೆ ಟೈಮಿಂಗು. ಟೈಮಿಂಗ್ ಅಂದರೆ ರೇಖಾ ಮೇಡಮ್, ಯಾಕಂದರೆ ಆಮೇಲೆ ನಟನೆ ಬಿಡಿ, ಅದು ಟೈಮ್ ಸೆನ್ಸ್ ಇದೆಯಲ್ಲ, ಅದು ಮುಖ್ಯ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ. ಶೂಟಿಂಗ್ ಪ್ಯಾಕಪ್ ಆಯಿತು. ಸೊ ಈಗ ಮನೆಗೆ ಹೊರಡೋಣ. ಟೇಕ್ ಮಾಡ್ತಾ ಇದ್ದೀನಿ. ನಮ್ಮ ಈ ಪುನೀತ್ ಗ್ಯಾರೇಜ್ ಅನ್ನೋ ಸಿನಿಮಾದಲ್ಲಿ ನಮ್ಮ ಅಪ್ಪು ಗ್ಯಾರೇಜ್ ಅನ್ನೋ ಸಿನಿಮಾದಲ್ಲಿ ಇವರಿಬ್ಬರು ಹೀರೋಗಳು. ಒಬ್ಬ ವಿಷ್ಣು, ಒಬ್ಬ ಜೀವ. ಯಾರು ಜೀವ, ಯಾರು ವಿಷ್ಣು? ಯಾಕಂದ್ರೆ ನಾನು ಇವತ್ತೇ ಬಂದಿರೋದ್ರಿಂದ ನನಗೆ ಪಾತ್ರಗಳು ಗೊತ್ತಿಲ್ಲ. ಯಾರು ನಿಮಗೆ ಹೀರೋಯಿನ್? ರಾಧಿಕಾ ಅಂತ. ರಕ್ಷಾ. ಓಕೆ. ನೀವು ರೇಖಾ ಮ್ಯಾಮ್ ಬರ್ಲಿಲ್ವಾ? ಆರ್ ಇವತ್ತು ಹೀರೋಯಿನ್ ಇಲ್ದೇನೆ ಶೂಟ್ ಮಾಡ್ತಾ ಇದ್ದೀರಾ? ಓಕೆಪ್ಪ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಗಾಡ್ ಬ್ಲೆಸ್ ಯು. ಬಾಯ್. ನಾನು ಬುಕ್ ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಶೂಟಿಂಗ್ ಪ್ಯಾಕಪ್ ಆಯಿತು. ಈಗ ನಾನು ಮನೆಗೆ ಹೊರಟೆ. ಬಾಯ್ ಎಲ್ಲರಿಗೂ.